ತನಗೆಂದು ಬದುಕುವನು ತವರಿಗೆ ಹತ್ತಿರ, ಪರರಿಗೆ ಬದುಕುವನು ದೇವರಿಗೆ ಹತ್ತಿರ. ಸ್ನೇಹಿತರೆ, ಕಿಶೋರ್ ರಾಚಯ್ಯ ಎಂಪವರ್ ಟಾಕ್ ಇಂದ. ಒಮ್ಮೆ ಕೃಷ್ಣ ಮತ್ತೆ ಅರ್ಜುನ ವಾಕ್ ಮಾಡ್ತಾ ಇರ್ತಾರೆ ಬೆಳಗಿನ ಜಾವ. ಎದುರುಗಡೆ ಒಬ್ಬ ಬೆಸ್ತ ಭಿಕ್ಷೆ ಬಿಡ್ತಾ ಇರ್ತಾನೆ. ಸರಿ, ಅಸಹಾಯ ಸ್ಥಿತಿಲಿ ಇದ್ದಂತಹ ಬೆಸ್ತನನ್ನ ನೋಡಿ ಕೃಷ್ಣ ಹೇಳ್ತಾನೆ, ಯಾಕಪ್ಪ ನೀನು ಭಿಕ್ಷೆ ಬಿಡ್ತಾ ಇದೀಯಾ ಅಂತ ಕೇಳ್ತಾನೆ. ಬೆಸ್ತ ಹೇಳ್ತಾನೆ, ಸ್ವಾಮಿ, ಬಲೆನೂ ಇಲ್ಲ, ಹುಡುಗರು ಇಲ್ಲ ಕೆಲಸ ಮಾಡಕ್ಕೆ, ಮೀನ್ ಹಿಡಿಯೋ ಕಷ್ಟ, ಒಂದ್ ಸ್ವಲ್ಪ ದುಡಿದು ಮತ್ತೆ ಮೀನ್ ಹಿಡಿಯೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಸರಿ ಆಯ್ತು, ಹಾಗಿದ್ರೆ ತಗೋ ಅಂತ ಹೇಳಿ ಒಂದು ಬುತ್ತಿಯಷ್ಟು ಚಿನ್ನದ ನಾಣ್ಯಗಳನ್ನ ಕೊಟ್ಟು ನೀನು ಜೀವನ ನಡೆಸ್ಕೊ ಅಂತ ಹೇಳ್ತಾನೆ. ಬೆಸ್ತ ಆ ಚಿನ್ನದ ನಾಣ್ಯನ ಖುಷಿಯಾಗಿ ಮನೆಗೆ ತಗೊಂಡು ಹೋಗ್ತಾನೆ. ನಾಳೆಯಿಂದ ಕೆಲಸ ಮಾಡೋಣ ಅಂತ ಹೇಳಿ ಅಟ್ಲಲ್ಲಿಟ್ಟು ನಿದ್ದೆ ಮಾಡ್ತಾನೆ. ರಾತ್ರಿ ಕಳ್ಳರು ಬಂದು ಅದನ್ನ ದೋಚ್ಕೊಂಡು ಹೋಗ್ಬಿಡ್ತಾರೆ. ಕಣ್ಣು ಎದುರುಗಡೆ ಕಳ್ಳ ದೋಚ್ಕೊಂಡು ಹೋಗ್ತಿರೋದು ಕಾಣಿಸ್ತಾ ಇದ್ರು ಕೂಡ ಏನು ಮಾಡಕ್ಕಾಗಲ್ಲ. ಮತ್ತೆ ನಾಳೆ ಬೆಳಿಗ್ಗೆ ಅದೇ ಸ್ಥಿತಿ, ಅದೇ ಭಿಕ್ಷೆ ಎದುರಾಗ್ತಾರೆ ಕೃಷ್ಣ ಮತ್ತೆ ಅರ್ಜುನ. ಮತ್ತೆ ಕೇಳ್ತಾರೆ, ಏನಪ್ಪ ಆಯ್ತು, ನೆನೆ ತಾನೇ ಕೊಟ್ನಲ್ಲ ಅಂತ. ಇಲ್ಲ ಸ್ವಾಮಿ, ಹೀಗೀಗಾಯ್ತು ಅಂತ ನಡೆದ ಘಟನೆಯನ್ನು ಹೇಳ್ತಾರೆ. ಸರಿ, ಅರ್ಜುನ ಕೇಳಿಸ್ಕೊಂಡು ಹೇಳ್ತಾನೆ, ಸರಿ, ನನ್ನ ಕೊರಳಲ್ಲಿರುವಂತಹ ಈ ಮುತ್ತಿನ ಹಾರ ತಗೋ, ಏನಾರು ಒಂದು ಜೀವನದಲ್ಲಿ ಮಾಡ್ಕೊ ಅಂತ ಹೇಳಿ. ಸರಿ, ಮತ್ತೆ ತಗೊಂಡು ಹೋಗ್ತಾನೆ. ಹೆಂಡತಿ ಹೇಳ್ದೆ ಬಿಂದಿಗೆಯಲ್ಲಿ ಬಚ್ಚಿಡ್ತಾನೆ. ಮತ್ತೆ ಆ ದಿನ ಕಳೆಯುತ್ತೆ. ಹೆಂಡತಿ ಬೆಳಿಗ್ಗೆ ಎದ್ದು ಬಿಂದಿಗೆ ತಗೊಂಡು ಕೆರೆ ಕಡೆ ಹೋಗ್ಬಿಡ್ತಾಳೆ ನೀರ್ ತರಕ್ಕೆ ಅಂತ. ತಗೊಂಡೋಗಿ ಕೆರೆ ಒಳಗಡೆ ಬಿಂದಿಗೆ ಹಾಕಿ ನೀರು ತಗೊಂಡು ಮನೆಗೆ ಬರ್ತಾಳೆ. ಗಂಡ ಕೇಳ್ತಾನೆ, ಬಿಂದಿಗೆಯಲ್ಲಿ ಮುತ್ತಿನ ಹಾರ ಇತ್ತು, ನೋಡ್ಲಿಲ್ವಾ ಅಂತ ಕೇಳ್ತಾನೆ. ನೀವು ನನ್ಗೆ ಹೇಳೇ ಇರ್ಲಿಲ್ಲ. ಮತ್ತೆ ತೆಗೆದು ನೋಡ್ತಾಳೆ, ಬಿಂದಿಗೆ ಖಾಲಿ ಇರುತ್ತೆ ಹೊರತು ಮುತ್ತಿನ ಹಾರ ಇರಲ್ಲ. ಮತ್ತೆ ಅದೇ ಸ್ಥಿತಿ, ಬೇಜಾರಾಗೋಗುತ್ತೆ. 2 ಸಲ ಕೃಷ್ಣ ಮತ್ತೆ ಅರ್ಜುನ ಇಬ್ರು ಸಪೋರ್ಟ್ ಮಾಡಿದ್ರು, ಆದ್ರೂ ಏನಿಲ್ವಲ್ಲ ಅಂತ ಹೇಳಿ ಮತ್ತೆ ನಾಳೆ ಬೆಳಿಗ್ಗೆ ಅದೇ ಪ್ರಕಾರ, ಅದೇ ಸ್ಥಿತಿ, ಮತ್ತೆ ಭಿಕ್ಷೆ ಬೇಡ್ತಿರ್ತಾನೆ. ಮತ್ತೆ ಕೃಷ್ಣ ಮತ್ತೆ ಅರ್ಜುನ ಎದುರಾಗ್ತಾರೆ. ಮತ್ತೆ ನಡೆದಿರೋ ಘಟನೆ ಹೇಳ್ತಾನೆ. ಇಲ್ಲಪ್ಪ, ಈಗೇನು ಮಾಡಕ್ಕಾಗಲ್ಲ, ಯಾಕೆಂದ್ರೆ ಸಹಾಯ ಮಾಡೋಷ್ಟೆಲ್ಲ ಮಾಡ್ಬಿಟ್ಟಿದ್ದೀನಿ, ಇನ್ನೇನು ಮಾಡಕ್ಕಾಗಲ್ಲ. ಆಯ್ತು ಬಿಡಿ ಸ್ವಾಮಿ, ನಾನು ಹೇಗೋ ದುಡ್ಡು ನುಟ್ಟಿಸ್ಕೋತೀನಿ, ಏನೋ ಕೆಲಸ ಮಾಡ್ತೀನಿ ಬಿಡಿ, ಆಯ್ತು, ನಾನು ಇನ್ನು ನಿಮ್ಮ ಹತ್ರ ಕೇಳೋ ಅರ್ಹತೆ ನಂಗಿಲ್ಲ ಅಂತ ಹೇಳಿ ಮುಂದೋಗ್ತಿರ್ತಾನೆ. ಸರಿ, ಕೃಷ್ಣ ಅವನ ಸ್ಥಿತಿ ನೋಡಿ, ಆಯ್ತು, ಈ 2 ಕಾಯಿನ್ ಇದೆ, ತಗೋ, ಈ 2 ಚಿನ್ನದ ಕಾಯಿನ್ ಅನ್ನ ಬಳಸ್ಕೊಂಡು ಏನಾದ್ರು ಮಾಡು, ಆಯ್ತು, ಇದು ನನ್ನ ಕಡೆಯಿಂದ ಮಾಡುವಂತಹ ಕೊನೆಯ ಸಹಾಯ ಅಂತ ಹೇಳ್ತಾನೆ. ಆಯ್ತು ಅಂತ ತಗೊಂಡು ಮುಂದೆ ಹೋಗ್ತಾ ಇರ್ತಾನೆ. ಅಲ್ಲೊಬ್ಬ ಮತ್ತೊಬ್ಬ ಮೀನ್ ಹಿಡಿಯೋನು ಮೀನ್ ಮಾರ್ಕೊಂಡ್ ಬರ್ತಾ ಇರ್ತಾನೆ. ಮೀನ್ ಮಾಡ್ಕೊಂಡ್ ಬರ್ತಿದ್ದಾಗ ಕೇಳ್ತಾನೆ, ಎಷ್ಟಪ್ಪ ಮೀನು ಅಂತ ಕೇಳ್ತಾನೆ. ಸ್ವಾಮಿ, ಮೀನು 10 ರೂಪಾಯಿ ಅಂತಾನೆ. ಅಯ್ಯೋ, ನನ್ನ ಹತ್ರ ಇರೋದೇ 2 ರೂಪಾಯಿ ಕಣಪ್ಪ, 10 ರೂಪಾಯಿ ನನ್ನ ಹತ್ರ ಇಲ್ಲ, ಏನ್ ಮಾಡ್ಲಿ, ಕೊಡು ಹೋಗ್ಲಿ ಅಂತ ಹೇಳ್ತಾನೆ. ಇಲ್ಲ ಸ್ವಾಮಿ, ನಾನು 10 ರೂಪಾಯಿ ಕಮ್ಮಿ ಕೊಡೋದೇ ಇಲ್ಲ ಅಂತ. ನೋಡು, ಊಟ ಮಾಡಿದ 2 ದಿನ ಆಯ್ತು, ನನ್ನ ಹತ್ರ ಬೇರೆ ಏನೂ ಇಲ್ಲ, ಜೀವನದಲ್ಲಿ ಎಲ್ಲಾನು ಕಳೆದು ಬಿಟ್ಟಿದ್ದೀನಿ ಅಂತಾನೆ. ಅವನು ಕೂಡ ಅದೇ ಹೇಳ್ತಾನೆ. ಇಲ್ಲ ಸ್ವಾಮಿ, ನನಗೂ ಏನೂ ಇಲ್ಲ, ನನ್ಗೆ 10 ರೂಪಾಯಿ ಕೊಟ್ಟು ತಗೊಂಡು ಹೋಗ್ಲಿಲ್ಲ ಅಂದ್ರೆ ನಾನು ಯಾರ ಮಾಲೀಕ ಇದ್ದಾನೆ, ಯಾರ ಹತ್ರ ನಾನು ಕೆಲಸ ಮಾಡ್ತೀನಿ, ಅವನು ನನ್ನ ಸೇರ್ಸಲ್ಲ, ನನಗೂ ಕೂಡ ಹೊಟ್ಟೆ ಹಸಿವಾಗಿದೆ ಅಂತಾನೆ. ಅವನ ಸ್ಥಿತಿ ಕೇಳಿ ಇವನು, ಆಯ್ತು, ಈ 2 ರೂಪಾಯಿ ತಗೊಂಡು ಇಟ್ಕೊಂಡು ನೀನು ಊಟನೇ ಮಾಡ್ಕೋ, ಆಯ್ತು ಪರವಾಗಿಲ್ಲ, ನಾನು ಹಸ್ಕೊಂಡಿದ್ರು ಪರವಾಗಿಲ್ಲ ಅಂತ ಹೇಳಿ ಕೊಟ್ಬಿಟ್ಟು 2 ರೂಪಾಯಿನ ಮುಂದೆ ಹೋಗ್ತಾ ಇರ್ತಾನೆ. ಇವನ್ಗೂ ಎಲ್ಲೋ ಒಂದ್ ಕಡೆ ಕನಿಕರ ಬರುತ್ತೆ. ಆಯ್ತು ಸ್ವಾಮಿ, ಈ ಮೀನನ್ನು ನೀವು ತಗೊಂಡೋಗಿ ನನ್ನ ಮಾಲೀಕನಿಗೆ ಮೀನೇ ಹಿಡ್ದಿಲ್ಲ ಅಂತ ಹೇಳ್ಕೊತೀನಿ ಅಂತಂತ. ಸರಿ ಆಯ್ತು, ಒಂದ್ ಮೀನ್ ಹಿಡ್ಕೊಂಡು ಮನೆ ಹೋಗ್ತಾನೆ. ಮನೆ ಹೋಗಿ ಮೀನ್ ಕಟ್ ಮಾಡ್ತಾನೆ. ಮೀನಿನೊಳಗಡೆ ಆ ಕಳೆದೋದಂತಹ ಮುತ್ತಿನ ಹಾರ ಸಿಕ್ಬಿಡುತ್ತೆ. ಸಿಕ್ಕಿದ ಖುಷಿಲಿ ಜೋರಾಗಿ, ಓ ಸಿಕ್ತು ಅಂತ ಹೇಳ್ತಾನೆ. ಆ ಸಿಕ್ತು ಅನ್ನೋದನ್ನ ಕೇಳಿದ ತಕ್ಷಣ ಅದೇ ಮನೆ ಹಿಂಭಾಗದಲ್ಲಿ ಅವತ್ತು ಕದ್ದೋದಂತಹ ಕಳ್ಳ ಅಲ್ಲೇ ಕೂತಿರ್ತಾನೆ. ನೋಡ್ತಾ ಇರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಬೇರೆ ಏನಾದ್ರು ಸಿಗ್ಬೋದಾ ಕದಿಯಕ್ಕೆ ಅಂತ. ಅವನು, ಅಯ್ಯೋ ನಾನ್ ಸಿಗಾಕೊಂಡ್ಬಿಟ್ಟೆ ಅಂತ ಅವನೇ ವಾಲಂಟಿಯರ್ ಆಗಿ ಬಂದು ಅವತ್ತು ಕದ್ದಂತಹ ಆ ಚಿನ್ನದ ನಾಣ್ಯಗಳನ್ನ ವಾಪಸ್ ಕೊಟ್ಟು ಹೋಗ್ತಾನೆ. ಇದನ್ನೆಲ್ಲ ಕೃಷ್ಣ ಮತ್ತೆ ಅರ್ಜುನ ಗಮನಿಸ್ತಾ ಇರ್ತಾರೆ. ಅರ್ಜುನ ಕೇಳ್ತಾನೆ, ಏನು ಸ್ವಾಮಿ, 2 ಸಲ ಅಷ್ಟೊಂದು ದುಡ್ಡು ಕೊಟ್ವಿ, ಏನು ಬದಲಾವಣೆ ಆಗ್ಲಿಲ್ಲ, ಈಗ ಬರೀ 2 ಕಾಯಿನಲ್ಲಿ ನೀನು ಆಟ ಆಡ್ಬಿಟ್ಟಲ್ಲ, ಏನಿದು ಅಂತ ಕೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನೆ, ಎಲ್ಲಿ ತನಕ ಸ್ವಾರ್ಥಕ್ಕಾಗಿ ಯೋಚನೆ ಮಾಡ್ತಾ ಇದ್ದ, ಅಲ್ಲಿ ತನಕ ಅವನು ಏನು ಮಾಡಕ್ಕಾಗ್ಲಿಲ್ಲ, ಅವನೇನು ಗಳಿಸಕ್ಕೆ ಆಗ್ಲಿಲ್ಲ. ಯಾವಾಗ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ದ, ಅವತ್ತು ಏನೆಲ್ಲ ಕಳ್ಕೊಂಡಿದ್ದ ಎಲ್ಲ ವಾಪಸ್ ಬಂತು. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಸಾಕಷ್ಟು ನಾವು ಕಳೀತಾ ಇರ್ತೀವಿ, ಸಾಕಷ್ಟು ಕೈ ಜಾರಿ ಹೋಗ್ತಾ ಇರುತ್ತೆ. ಅವಕಾಶ ಇರ್ಬೋದು, ದುಡ್ಡು ಇರ್ಬೋದು, ಮರ್ಯಾದೆ ಇರ್ಬೋದು, ಏನಾದ್ರೂ ಇರ್ಬೋದು. ಅದಷ್ಟೂ ಯಾಕೆ ಹೋಗಿರುತ್ತೆ ಅಂದ್ರೆ ನಾವು ಸ್ವಾರ್ಥವನ್ನು ಯೋಚನೆ ಮಾಡಿರ್ತೀವಿ, ನಮಗಾಗಿ ಯೋಚನೆ ಮಾಡಿರ್ತೀವಿ. ಯಾವಾಗ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಎಲ್ಲ ಬದಲಾಗುತ್ತೆ. ಒಳ್ಳೆ ದಿನಗಳನ್ನ ನಾವು ಆರಾಮಾಗಿ ನೋಡ್ಬೋದು. ಮತ್ತೊಂದು ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಿಶೋರ್ ರಾಚಯ್ಯ, ಎಂಪವರ್ ಟಾಕ್ ಇಂದ. ನಮಸ್ಕಾರ.